ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ಡಿಸೆಂಬರ್ 14ರ ಭಾನುವಾರ ಹಿರಿಯ ಸಾಹಿತಿ, ಜಾನಪದ ಕಲಾವಿದ, ಸಾಮಾಜಿಕ ಹೋರಾಟಗಾರ ಗ್ಯಾರಂಟಿ ರಾಮಣ್ಣನವರ ಸರ್ವಾಧ್ಯಕ್ಷತೆಯಲ್ಲಿ ಹಾಸನ ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಹೇಳಿದರು. ಡಿಸೆಂಬರ್ 14ರಂದು ನಡೆಯಲಿರುವ ಕೇಂದ್ರೀಯ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ರೂಪುರೇಷೆಯನ್ನು ವಿವರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ದ್ವಾರದಿಂದ ಸಮ್ಮೇಳನಾಧ್ಯಕ್ಷರ ಕಾಲ್ನಡಿಗೆ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದೆ ಅಂತ ತಿಳಿಸಿದ ಅವರು, ವಿವಿಧ ಕಲಾ ತಂಡಗಳು, ಪ್ರತಿಮೆಗಳಿಗೆ ಮಾಲಾರ್ಪಣೆ, ಜಾನಪದ ಕಾರ್ಯಕ್ರಮಗಳು ಮತ್ತು ಮಧ್ಯಾಹ್ನ ನಡೆಯುವ ಜಾನಪದಕ್ಕೊಂದು ಕಾವ್ಯಗನ್ನಡಿ ವಿಶೇಷ ಸಾಹಿತ್ಯಗೋಷ್ಠಿ ಈ ಬಾರಿ ಸಮ್ಮೇಳನದ ಮುಖ್ಯ ಆಕರ್ಷಣೆ ಅಂತ ಹೇಳಿದರು. ಸಮ್ಮೇಳನದ ಉದ್ಘಾಟನೆ, ಅಧ್ಯಕ್ಷತೆ ಹಾಗೂ ಅತಿಥಿಗಳ ವೈವಿಧ್ಯಮಯ ಪಾಲ್ಗೊಳ್ಳುವಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂಬ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಡಿಸೆಂಬರ್ 14 ಭಾನುವಾರ ನಾವು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಹಾಸನ ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಪ್ರಕಟಣೆಯಲ್ಲಿ ನಾವು ಕೊಟ್ಟಿದ್ವಿ, ಅದನ್ನು ಎಲ್ಲರೂ ತಾವುಗಳು ಪ್ರಕಟಿಸಿದ್ರಿ. ಗ್ಯಾರಂಟಿ ರಾಮಣ್ಣವ್ರನ್ನ ನಾವು ಆಯ್ಕೆ ಮಾಡಿ ಪ್ರಥಮ ಸಮ್ಮೇಳನಾಧ್ಯಕ್ಷನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ಕಾರಣ ಅಂತಂದರೆ ಅವರು 5-6 ದಶಕಗಳಿಂದ ಏನು ಜನಪದ ಕ್ಷೇತ್ರ ಇರ್ಬೋದು, ಬೀದಿ ನಾಟಕಗಳು ಇರ್ಬೋದು, ಹಾಗೆಯೇ ನೂರಾರು ಗೀತೆಗಳನ್ನು ಹೋರಾಟ ಗೀತೆಗಳನ್ನು ಬರೆದು ಸ್ವತಃ ಅವರು ಆಡಿದ್ದಾರೆ. ಈ ಚಳುವಳಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಬಹುತೇಕರಿಗೆ ಗ್ಯಾರಂಟಿ ರಾಮಣ್ಣನವರ ಚಿರಪರಿಚಿತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಾವು ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ವಿ. ಇಡೀ ಜಿಲ್ಲೆಯ ಜನತೆ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಇಡೀ ಸಾಹಿತ್ಯ ವಲಯ ಆಗಮಿಸಬೇಕು, ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖ್ಯನ ನಾನು ಕೇಳ್ಕೊಳ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ನಾಗರಾಜ್ ಹೆತ್ತೂರು, ಸಾಹಿತಿ ಮಂಜು ಬನವಾಸೆ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಜ್ಯ ಕೋಶಾಧ್ಯಕ್ಷ ಎಚ್.ಎಸ್. ಬಸವರಾಜು, ತಾಲೂಕು ಕಾರ್ಯದರ್ಶಿ ಸಿ.ಎನ್. ಲೀಲಾವತಿ ಇತರರು ಉಪಸ್ಥಿತರಿದ್ದರು.